ಲವ್ ಯು ಡಾರ್ಲಿಂಗ್ಸ್. ನಾನು ನಿಮ್ಮ ಸ್ನೇಹಜೀವಿ ಗಿರೀಶ್ ಮಾತಾಡ್ತಾ ಇದ್ದೀನಿ. ಕೆಲವರು ನಮ್ಮ ಭಾರತ ದೇಶನ ಮೋದಿಜಿಯವರು ಅಮೆರಿಕಾಗೆ ಮಾರ್ಬಿಟ್ರು ಅಂತ ಹೇಳಿ ಪುಕಾರ್ ಮಾಡ್ತಿದ್ದಾರೆ. ಅಂಥವ್ರಿಗೆ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮಾರುವಂಥ ವ್ಯಕ್ತಿ ತಮ್ಮ ದೇಶದ ಸುರಕ್ಷತೆಗೋಸ್ಕರ 7.5 ಲಕ್ಷ ಕೋಟಿನ ಮೀಸಲಿಡ್ತಾರೇನ್ರಿ? ಮಾತಾಡೋಕ್ಕಿಂತ ಮೊದಲು ತಿಳ್ಕೊಂಡು ಮಾತಾಡಿ ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ರಷ್ಯಾದ ವಿಷಯ ಬರೋಣ. ರಷ್ಯಾದ ಜೊತೆನೆ ಸಂಬಂಧ ಮುರಿದೋಯ್ತು ಅಂತ ಕೂಡ ಮಾತಾಡ್ತಿದ್ದಾರೆ. ಆದರೆ ಆಯಿಲ್ ತಗೊಂಡಿಲ್ಲ ಅಂದ ತಕ್ಷಣ ಬೇರೆ ಅಡ್ವಾನ್ಸ್ ವೆಪನ್ಸ್ಗಳನ್ನ ತಗೊಳ್ತಾ ಇದ್ದಾರೆ. ಫೈಟರ್ ಏರ್ಕ್ರಾಫ್ಟ್ ಪಾರ್ಟ್ಸ್ಗಳನ್ನ ತಗೊಳ್ತಿದ್ದಾರೆ, ಸಬ್ಮೆರಿನ್ ಪಾರ್ಟ್ಸ್ಗಳನ್ನ ತಗೊಳ್ತಿದ್ದಾರೆ, ನ್ಯೂಕ್ಲಿಯರ್ ಫ್ಯೂಲು ಮತ್ತೆ ರಿಯಾಕ್ಟರ್ಸ್ಗಳನ್ನ ತಗೊಳ್ತಿದ್ದಾರೆ. ರಷ್ಯಾ ಜೊತೆ ಯಾವತ್ತೂ ಕೂಡ ಡೀಲ್ಸ್ ನಿಂತೇ ಇಲ್ಲ. ಇದನ್ನೇ ಹೇಳೋದು ಸ್ಟ್ರಾಟಜಿಕ್ ಮೆಚ್ಯೂರ್ ಡಿಪ್ಲೊಮಸಿ ಅಂತ ಹೇಳಿ. ಆಮೇಲೆ ಆಯಿಲ್ ಅಂದ್ರೆ ಏನು ಸಂಬಂಧ ಅನ್ಕೊಂಡಿದ್ದೀರಾ? ಅದೊಂದು ಕಮೋಡಿಟಿ ಅಷ್ಟೇ. ಇವತ್ತು ಈ ದೇಶದಿಂದ ತಗೊಂಡ್ರೆ ನಾಳೆ ಈ ದೇಶದಿಂದ ತಗೊಳ್ತೀವಿ. ಇನ್ನೊಂದೇನಂದ್ರೆ ನಾವು ಇಂಡಿಪೆಂಡೆಂಟ್ ಅಂತ ಹೇಳೋದಕ್ಕಿಂತ ಅವ್ರಿಗೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಅನ್ನಿಸ್ಬಾರ್ದು. ಇದನ್ನೇ ಹೇಳೋದು ಡೈವರ್ಸಿಫಿಕೇಶನ್ ಅಂತ. ಇನ್ನು ಅಮೆರಿಕ ವಿಷಯಕ್ಕೆ ಬರೋಣ. ಡೊನಾಲ್ಡ್ ಟ್ರಂಪ್ ಮನ್ಸಿಗೆ ಬಂದಂಗೆ ಟ್ಯಾರಿಫ್ ಹಾಕ್ತಿದ್ದಾನೆ. ಚೈನಾ, ಜಪಾನ್ ಇವ್ರಿಗೆಲ್ಲ 25-30%, ಯುರೋಪ್ ಯೂನಿಯನ್ಗೆಲ್ಲ 25-50% ಟ್ಯಾರಿಫ್ ಇದೆ. ಆದರೆ ಭಾರತಕ್ಕೆ ಜಸ್ಟ್ 18% ಟ್ಯಾರಿಫ್ ಇದೆ. ಅದು ನಮ್ಮ ಟರ್ಮ್ಸ್ ಮೇಲೆ, ನಮ್ಮ ಪವರ್ ಮೇಲೆ ಅದನ್ನ ಮಾಡಿಸ್ಕೊಂಡಿರೋದು. ಅದಲ್ದೇ ನಮ್ಮ ಭಾರತದ ಎಕ್ಸ್ಪೋರ್ಟರ್ಸ್ ಮೇಲೆ 50% ಟ್ಯಾರಿಫ್ ಇತ್ತು, ಅದನ್ನ 18% ತಂದಿದ್ದಾರೆ. ನಮ್ಮ ಎಕ್ಸ್ಪೋರ್ಟರ್ಸ್ಗೆ ಇವತ್ತು ಜೀವ ಬಂದಂಗಾಗಿದೆ. ನೀವು ನೋಡಿದ್ರೆ ಮೋದಿಜಿಯವ್ರ ಮೇಲೆ ಟ್ಯಾಗ್ ಲೈನ್ ಹಾಕ್ತಿದ್ದೀರಾ, ದೇಶನ ಮಾರ್ಬಿಟ್ರು ಅಂತ ಹೇಳ್ಬಿಟ್ಟು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಒಂದು ನಿರ್ಧಾರ ತಗೋಬೇಕಾದ್ರೆ ಆ ದೇಶದ ಭವಿಷ್ಯ ನಿರ್ಧಾರ ಆಗ್ಬೇಕು. ಅಂತ ನಿರ್ಧಾರಗಳನ್ನ ನಾವು ತಗೊಳ್ಬೇಕು. ಹೆಡ್ಲೈನ್ ಮಾಡುವಂತ ನಿರ್ಧಾರಗಳನ್ನ ನಾವು ತಗೊಳ್ಬಾರ್ದು. ನೀವು ಎಲ್ಲಿ ತನಕ ದಾರಿ ತಪ್ಪಿಸ್ತಾನೆ ಇರ್ತೀರ ಜನಗಳದು, ನಾವು ಕೂಡ ಅಷ್ಟೇ ಆ ಜನಗಳಿಗೆ ಒಳ್ಳೆ ದಾರಿ ತೋರಿಸಿ ಕರೆಕ್ಟ್ ತಿಳುವಳಿಕೆ ಕೊಡೋದೇ ನಮ್ಮ ಉದ್ದೇಶ ಆಗಿರುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.